ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರಂಜು. ಮತ್ತು ಇದು ಮತ್ತೆ ನ್ಯೂ ಇಂಟ್ರೊಡಕ್ಷನ್ ವೀಡಿಯೋ ಥರ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟು ಬಿಫೋರ್ 4 ಮಂತ್ಸ್ ಬ್ಯಾಕ್ ನಾನು ವೀಡಿಯೋ ಮಾಡಿದ್ದು. ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಕಂಟಿನ್ಯೂ ಮಾಡೋಣ. ಮತ್ತು ಐ ಪ್ರಾಮಿಸ್ ಇನ್ಮೇಲೆ ವೀಡಿಯೋನ ಮಿಸ್ ಮಾಡಲ್ಲ ನಾನು. ಮತ್ತು ಅಂದರೆ ಇವಾಗ ನಾನು ಫಸ್ಟಿಂದ ಇಂಟ್ರೊಡಕ್ಷನ್ ತಗೊಳ್ತಿರೋದ್ರಿಂದ ನಿಮಗೆಲ್ಲ ಗೊತ್ತಾಗಬೇಕಲ್ವಾ. ನಾನು ನೆಕ್ಸ್ಟ್ ಹೆವಿ ಡಿಸ್ಟರ್ಬೆನ್ಸ್ ಆಯಿತಾ. ನಾನು ಫಸ್ಟಿಂದ ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಮತ್ತೆ ಇಂಟ್ರೊಡಕ್ಷನ್ ತಗೊಳ್ಳೋಣ, ನನ್ನ ಪರಿಚಯ ಫಸ್ಟು ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಮತ್ತು ಯಾವ ಥರ ಮಾಡಬೇಕು ಅಂತ ಅಂದರೆ ಅಷ್ಟು ಐಡಿಯಾಸ್ ಇರಲಿಲ್ಲ. ರ್ಯಾಂಡಮಾಗಿ ವಿಡಿಯೋ ಮಾಡಿ ಹಾಕಿದ್ದೆ. ಮೈ ಸೆಲ್ಫ್ ರಂಜು. ನಾನು ಮಂಡ್ಯ ಹುಡುಗಿ. ಆಮೇಲೆ ಮತ್ತು ಮದ್ದೂರಿಂದ ವಿಡಿಯೋ ಮಾಡೋದು ನಾನು. ಐ ಆಮ್ ಮ್ಯಾರಿಡ್ ಮತ್ತು ನಮಗೊಂದು ಒನ್ ಇಯರ್ ಬೇಬಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಲೈಫು, ಓಕೆನಾ. ನನಗೇನಿತ್ತಂದರೆ ಆವಾಗಿಂದನೂ ವೀಡಿಯೋಸ್ನ ಮಾಡಬೇಕು ಅಂತ ಇತ್ತು. ಬಟ್ ಸಮ್ ರೀಸನ್ಸಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಯಾವಾಗ್ಲೂ ವೀಡಿಯೋಸ್ನ ನೋಡ್ತಿದ್ದೆ ಮತ್ತು ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೂ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಯಾಕೆಂದರೆ ಬೇಬಿ ಇಟ್ಕೊಂಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಮತ್ತು ನಾನೇ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೆ ಎಲ್ಲ ಸೆಟಲ್ಡ್ ಆಗಲಿ, ಅದಾದಮೇಲೆ ವೀಡಿಯೋಸ್ನ ಮಾಡಿದ್ರೆ ಕರೆಕ್ಟಾಗಿ ಒಂದು ವೇಲಿ ಮಾಡ್ಕೊಂಡು ಹೋಗಬೇಕು ವೀಡಿಯೋನ ಅಂತ. ನನಗೆ ತುಂಬಾ ಇಷ್ಟ ವೀಡಿಯೋ ಮಾಡೋಕ್ಕೆ, ಕ್ರಿಯೇಟಿವ್ ಆಗಿ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ. ಅಂದರೆ ನಾನು ಕೂಡ ಮೆಹಂದಿ ಹಾಕ್ತೀನಿ ಮತ್ತು ಬ್ಯೂಟಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಮತ್ತು ನಿಮಗೆ ಇನ್ಮೇಲಿಂದ ನಾನು ವೀಡಿಯೋಸ್ನ ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡೋದ್ರಿಂದ ನಾನು ಏನೇನು ವೀಡಿಯೋಸ್ನ ಮಾಡ್ತೀನಿ ಮತ್ತು ನನ್ನ ವೀಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಏನು ಬೆನಿಫಿಟ್ಸು ಅನ್ನೋದೆಲ್ಲ ಮುಂದೆ ಗೊತ್ತಾಗುತ್ತೆ. ನಂಗೆ ತುಂಬ ಕ್ರಿಯೇಟಿವ್ ಐಡಿಯಾಸ್ ಇದೆ, ಅದನ್ನು ನಿಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಪಾಪುದು 1 ಮಂತ್ಲಿ ಬರ್ಡೇಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೋದೆ. ಬಟ್ ಏನೋ ಫ್ಲಾಪ್ ಆಯಿತು. ಅಂದರೆ ನಂಗೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತು ಆ ಟೈಮು ಪಾಪು ಇಟ್ಕೊಂಡು. ಈ ಸರಿ ಇಲ್ಲ, ಟ್ರೈ ಮೈ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಬಗ್ಗೆ ಇಷ್ಟೇ ಸಾಕು ಅನಿಸುತ್ತೆ ಪರಿಚಯ. ಅಂದರೆ ಹೇಳಿದ್ದೀನಲ್ವ ನಾನು ಯಾವ ಊರಿಂದ ವೀಡಿಯೋ ಮಾಡ್ತೀನಿ ಅಂತ. ನೆಕ್ಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಎಲ್ಲನೂ ನೋಡೋಣ, ಅಡ್ಜಸ್ಟ್ ಆದರೆ ಎಲ್ಲನೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾತ್ ವೈಸ್ ಅಂದರೆ ಜೀನ್ಸ್ ವೇರಿಂಗ್ಗೆ ಜೀನ್ಸ್ ಆರ್ ಕ್ಲಾತ್ ಅಂದರೆ ಟಾಪ್ ಆ್ಯಂಡ್ ಜೀನ್ಸ್ ಯಾವ ಥರ ಬಾಟಮ್ ವೇರ್ ಮತ್ತು ಎಲ್ಲ ಯಾವ ಥರ ವೇರ್ ಮಾಡೋದು, ಸ್ಟೈಲಿಂಗ್ನ ಯಾವ ಥರ ಮಾಡೋದು, ಎತ್ನಿಕ್ ಒಂದು ವೆಸ್ಟರ್ನ್ ಒಂದು ಎರಡೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ನಾನು ತುಂಬ ಇಷ್ಟಪಟ್ಟು ಈ ಪ್ಲ್ಯಾಟ್ಫಾರ್ಮ್ನ ಆರಿಸ್ಕೊಂಡಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಇದೇ ರೀತಿ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನನ್ನ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಮುಂದಿನ ವ್ಲಾಗ್ಗಳಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮತ್ತು ನೀವು ಎಲ್ಲರಿಗೂ ನಾನು ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋದ್ರಿಂದ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡೋಣ, ಕುಕ್ಕಿಂಗ್, ಟ್ರಾವೆಲಿಂಗ್, ಸ್ಟೈಲಿಂಗ್, ವೇರಿಂಗ್, ಮೇಕಪ್ ಅಂದರೆ ನನಗೇನು ಅಷ್ಟು ಪರ್ಫೆಕ್ಟಾಗಿ ಏನು ಬರೋಲ್ಲ, ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತೀನಿ. ಬಟ್ ನನ್ನ ವೀಡಿಯೋಸಿಂದ ಯಾವುದೇ ರೀತಿ ಡಿಸಪಾಯಿಂಟ್ನೆಸ್ ಇರೋಲ್ಲ. ಎಲ್ಲ ಲೆವೆಲು ಏನಾದರೂ ಒಂದು ಅಂದರೆ ಕಲಿಯುವಂಥದ್ದೇ ಇರುತ್ತೆ ಮತ್ತು ಯೂಸ್ಫುಲ್ ಆಗೋ ವೀಡಿಯೋಸ್ನ ಮಾಡ್ತೀನಿ. 1 ಡೇ ಲೇಟ್ ಆದರೂ ಪರವಾಗಿಲ್ಲ. ಈ ಥರ ಅಂದ್ಕೊಂಡು ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಈ ಥರ ಬಿಗಿನರ್ಸ್ಗೆ ಅಂದರೆ ಆಲ್ಮೋಸ್ಟ್ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಬರೋದಂದ್ರೇ ಎಲ್ಲರೂ ಮುಜುಗರ ಪಟ್ಕೊಳ್ಳೋದು, ಗಾಬರಿ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಪೀಪಲ್ಸ್ ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಾದಮೇಲೂ
ಅಂದರೆ ಸಿಚುವೇಶನ್ಸ್ನ ಫೇಸ್ ಮಾಡೋದು ತುಂಬ ಕಷ್ಟ. ಫ್ಯಾಮಿಲಿಲೇ ಆಗಲಿ, ಇನ್ನು ಹೊರಗಡೆ ನಾರ್ಮಲ್ ಪೀಪಲ್ಸ್ ಆಗಲಿ. ನೋಡೋಣ, ನಾನು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನನಗೇನಂತ ಆ ಥರ ಯಾರು ಏನೇ ಹೇಳಿದ್ರು ನನಗಷ್ಟು ಮೈಂಡಿಗೆ ತಗೊಳ್ಳಲ್ಲ. ನಾನು ಏನು ಮಾಡಬೇಕು ಅದನ್ನೇ ಮಾಡೋದು. ಬಟ್ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ಪ್ಲೀಸ್ ಹೋಗಿ ಇವಾಗಲೇ ನೆಕ್ಸ್ಟ್ ಮಾಡೋಣ ಅಂದ್ಕೊಬಿಡಿ. ಇವಾಗಲೇ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಐ ಆಮ್ ಹ್ಯಾಪಿ ಇನ್ ದಿ ಡೇ. ಯಾಕೆಂದರೆ ನಾನು ಆಲ್ಮೋಸ್ಟ್ 1 ಮಂತಿಂದನೂ ವೀಡಿಯೋಸ್ ಮಾಡಿ ಹಾಕೋಣ ಒಂದು ಇಂಟ್ರ್ವಲ್ ಆ ಥರ ಅಂತ ಅಂದ್ಕೊಂಡೆ. ಮುಂದೆ ನೆಕ್ಸ್ಟ್ ಡೇ ಅಂತ ಹಾಕ್ಕೊಂಡು ಬಂದು ಫೈನಲಿ ಇವತ್ತು ವೀಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂದರೆ ತುಂಬ ದಿನ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಈ ಥರ ಅನಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದಿಸ್ ವೀಡಿಯೋ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಲೈಕ್, ಶೇರ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.